ಗಾಯ್ಸ್, ಸರ್ಜರಿ ಟೈಮಲ್ಲಿ ಬ್ಲೀಡಿಂಗ್ ಕಂಟ್ರೋಲ್ನ ಹೇಗೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ವಿಡಿಯೋದಲ್ಲಿ ನೋಡ್ತಿದ್ದೀರಾ, ಇದನ್ನ ನಾವು ಎಲೆಕ್ಟ್ರೋ ಕಾರ್ಟರಿ ಮಿಷನ್ ಅಂತ ಕರಿತೀವಿ. ಹಳೆ ಕಾಲದಲ್ಲಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಿದ್ರೆ ನನಗಂತೂ ಗೊತ್ತಿಲ್ಲ. ಬಟ್ ಪ್ರೆಸೆಂಟ್ ಅಂತೂ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕೆ ಈ ಕಾರ್ಟರಿ ಮಿಷನ್ ಯೂಸ್ ಮಾಡ್ತಾರೆ. ಹಾರ್ಟ್ ಆಫ್ ದಿ ಓಟಿ ಅಂತ ಕೂಡ ಕರಿತೀವಿ. ಈ ಮಷಿನ್ ಇಲ್ಲದೆ ಆಲ್ಮೋಸ್ಟ್ ಯಾವ ಸರ್ಜರಿ ಮಾಡಲ್ಲ ಗೈಸ್. ಈ ಮಿಷಿನ್ ಬ್ಲೀಡಿಂಗ್ ಕಂಟ್ರೋಲ್ ಮಾಡುತ್ತಾ? ಆಕ್ಚುಲಿ ಇದರಲ್ಲಿ ನಾವು 2 ಮೋಡ್ಸ್ ನ ನೋಡ್ತೀವಿ. ಬೈಪೋಲಾರ್ ಪೆನ್ಸಿಲ್ ಮತ್ತೆ ಇದರ ಕೇಬಲ್, ಅದೇ ತರ ಮೋನೋಪೋಲರ್, ಅದೇ ತರ ಇದರ ಕೇಬಲ್ ನೀವು ನೋಡ್ತಾ ಇರಬಹುದು. ಈ ಬೈಪೋಲಾರ್ ಮೋಡ್ ನ ನಾವು ಡೆಲಿಕೇಟೆಡ್ ಪ್ರೀಶಿಯಸ್ ಸರ್ಜರೀಸ್ ಅಲ್ಲಿ ಯೂಸ್ ಮಾಡಿದ್ರೆ, ಈ ಮೋನೋಪೋಲರ್ ನ ನಾವು OBG, ಜನರಲ್, ಅದೇ ತರ ಆರ್ಥೋಪೆಡಿಕ್ ಕೇಸಸ್ ಅಲ್ಲಿ ನಾವು ತುಂಬಾನೇ ಯೂಸ್ ಮಾಡ್ತೀವಿ. ಈ ಎಲೆಕ್ಟ್ರೋ ಕಾರ್ಟರಿ ಮಿಷನ್ ಏನ್ ಮಾಡುತ್ತೆ, ಇದರಲ್ಲಿ ಹೈ ಎಲೆಕ್ಟ್ರಿಸಿಟಿ ಫ್ರೀಕ್ವೆನ್ಸಿ ಜನರೇಟ್ ಆಗುತ್ತೆ. ಸೊ ಅದರಿಂದ ಹೀಟ್ ಕನ್ವರ್ಟ್ ಆಗಿ ಇದರಲ್ಲಿ ನಾವು ಕೊಯಾಗುಲೇಟ್ ಮಾಡಬಹುದು. ಅದೇ ತರ ಟಿಶ್ಯೂ ಕಟ್ಟಿಂಗ್ ಆಗಿ ಕೂಡ ನಾವು ಇದನ್ನ ಬಳಸಬಹುದು. ಈ ತರ ಎಲ್ಲಾ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಬೇಕಿದ್ರೆ ಫಾಲೋ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ ಇನ್ಸ್ಟ್ರೂಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.